ಇವತ್ತು 28ನೇ ತಾರೀಕಿನ ದಿವಸ ಎಲ್ಲರನ್ನೂ ವಾಪಸ್ 30ನೇ ತಾರೀಕಿಗೆ ವಾಪಸ್ ಕರ್ನಾಟಕ ರಾಜ್ಯದಲ್ಲಿ 90 ಅಂತ ಹೇಳಿ ನಮ್ಮ ಮಾಹಿತಿ ನಮ್ಮಲ್ಲಿ ಇಲ್ಲ. ಆದ್ರೂ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ವೀಸಾ ಯಾರು ಇಲ್ಲಿ ಬಟ್ ಅವರು ಆ ಕಡೆ ಹೋಗಂಗಿಲ್ಲ, ಇಲ್ಲೇ ಇರಬೇಕು, ಭಾರತೀಯ ಸಿಟಿಜನ್ಶಿಪ್ ತಗೊಳ್ಬೇಕು ಅನ್ನೋ ಒಂದು ಕಂಡೀಷನ್ ಮೇಲೆ ಕೊಟ್ಟಿದ್ದಾರೆ. ಆ ರೀತಿ ಇರುವಂತವರನ್ನು ಎಲ್ಲರನ್ನು ಹೊರಗಡೆ ಕಳಿಸಬೇಕು ಅಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಅವರನ್ನು ಹೊರಗಡೆ ಕಳಿಸೆ ಚೆನ್ನಾಗಿದ್ರೆ ಇವತ್ತು ಪಾಕಿಸ್ತಾನ ಕೂಡ ನಮ್ಮ ರೀತಿ ಬೆಳಿಬಹುದಿತ್ತು. ಮುಂದುವರೆದಿವೆ. ಅದ್ರ ಪಾಕಿಸ್ತಾನ ಇನ್ನೂ ನಮಗಿಂತ ಒಂದು ದಿವಸ ಮುಂಚೆ ಅವ್ರ ಸ್ವಾತಂತ್ರ್ಯದಿಂದ ಬಿಡುಗಡೆಯಾಗಿ ಇವತ್ತು ಅವ್ರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಿಂದ ಅವರನ್ನು ಕಳಿಸಿದಂತ ಅವ್ರ ಆಕಾಗಳನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಘರ್ಮೆ ಘುಸ್ಕೆ ಮಾರಿಂಗೆ ಅಂತ ಹೇಳಿದ್ದಾರೆ. ನಾವು ಎಲ್ಲಿ ಯುದ್ಧ ಮಾಡ್ತಾ ಅಂತ ಹೇಳಿಲ್ಲ. ಆದರೂ ಭಾರತ ರಾತ್ರಿ 2 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಆ ದೇಶದ ಮಂತ್ರಿಗಳು. ಭಾರತ ಇವತ್ತು ಇಂದಿನಿಂದ 12 ಗಂಟೆ ಅಥವಾ 24 ಗಂಟೆ ಒಳಗಡೆ ನಮ್ಮ ಮೇಲೆ ಯುದ್ಧ ಮಾಡೋದಿದೆ ಅಂತೇಳಿ. ಯುದ್ಧ ಮಾಡೋದು ದೊಡ್ಡದಲ್ಲ, ಈಗಾಗಲೇ ಡಿಪ್ಲೊಮೆಸಿ ಯುದ್ಧ ಆಗಿದೆ ಅವ್ರ ಮೇಲ್ಗಡೆ. ಇವತ್ತ ಹಿಂದೆ 71ರಲ್ಲಿ ಯುದ್ಧ ಆದಾಗ ಪಾಕಿಸ್ತಾನದ ಜೊತೆ ಯುನೈಟೆಡ್ ನೇಷನ್ನಲ್ಲಿ 100 ರಾಷ್ಟ್ರಗಳು ಅವ್ರ ಜೊತೆ ನಿಂತಿದ್ದು. ಅವಾಗ ಭಾರತದ ಜೊತೆ ನಿಂತದ್ದು ಕೇವಲ ರಷ್ಯಾ. ಆದ್ರೆ ಇವತ್ತ ಪರಿಸ್ಥಿತಿ ಪಾಕಿಸ್ತಾನದ ಜೊತೆ ವಿಶ್ವದ ಎಲ್ಲಾ ರಾಷ್ಟ್ರಗಳು, ಸೌದಿ ಅರೇಬಿಯಾ ರಾಷ್ಟ್ರಗಳು ಇವತ್ತು ಅವರಿಗೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಮಾಡ್ತಾ ಇದ್ದಾರೆ. ಇದೆ ಅವರ ಮನಸ್ಥಿತಿ. ಆ ಜನರಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಭಾರತದಂತ ಪ್ರಧಾನಮಂತ್ರಿ ಬೇಕು. POK ಅವ್ರು ಹೇಳ್ತಾ ಇದ್ದಾರೆ ನಾವು ಭಾರತ ಜೊತೆ ಹೋಗಬೇಕು ಅಂತೇಳಿ. ಬಲೂಚಿಸ್ತಾನದವರು ನಮ್ಮ ಸಪರೇಟ್ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದರೆ ಒಂದಿನದಲ್ಲೇ ಸೋಲಿಸಬಹುದು. ಆದರೆ ಅದು ಭಾರತದ ಆರ್ಥಿಕತೆಗೆ ಕೂಡ ಧಕ್ಕೆ ಕೊಡ್ತದೆ. ಬೇರೆ ರಾಷ್ಟ್ರಗಳು ಅವ್ರಿಗೆ ಒಳಗಿಂದೊಳಗೆ ಸಪೋರ್ಟ್ ಮಾಡ್ಬೋದು ಚೀನಾದಿಂದ. ಈಗ ಅವರಿಗೆ ಹತಿಯಾರ್ ಕೊಟ್ಟರು ಕೂಡ ಪಾಕಿಸ್ತಾನ ಇವತ್ತೇನವ್ರು $1 ಮಿಲಿಯನ್ ವೆಚ್ಚ ಆಗ್ತಾ ಇದೆ. ಇನ್ನೂ ಒಂದು 15 ದಿವಸ ಹಿಂಗೆ ಹೋದ್ರೆ ಅವ್ರ ಮಿಲಿಟರಿಗಳನ್ನು ಕೂಡ ಅವ್ರು ಆ ಕಡೆ ಈ ಕಡೆಗೆ ಒಯ್ಯುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅವ್ರಿಗೆ ಯುದ್ಧದಕ್ಕಿಂತ ಹೆಚ್ಚಿನ ಪರಿಣಾಮ ಇವತ್ತು ಬೀಳ್ತಾ ಇದೆ. ಅದು ಎಲ್ಲ ಮುಗಿದ ನಂತರ ಅವ್ರ ಮೇಲೆ ಯುದ್ಧ ಮಾಡೋದು ಖಚಿತ ಇದೆ. ಕೇವಲ ಪಾಕಿಸ್ತಾನ ಆಗಿರೋದಿಲ್ಲ, ಅದು ಖಂಡ ತುಂಡವಾಗಿ ಯಾವ ರೀತಿ ಬಾಂಗ್ಲಾದೇಶವನ್ನು ನಾವು 71ರಲ್ಲಿ ಬೇರ್ಪಡಿಸಿದೆವೋ ಆ ರೀತಿ ಮುಂದಿನ ದಿನದಲ್ಲಿ ಆ ಪಾಕಿಸ್ತಾನದ POK ನಾವು ತಗೊಳ್ತೀವಿ. ಬಲೂಚಿಸ್ತಾನ ಸಪರೇಟ್ ರಾಷ್ಟ್ರ ಆಗ್ತದೆ. ಆ ಕಡೆ ಖೈಬರ್ ಪಖ್ತೂನ್ ಅದು ಅಫ್ಘಾನಿಸ್ತಾನದ ಭಾಗ ಅಂತ ಅವರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಅಫ್ಘಾನಿಸ್ತಾನದವ್ರ ಜೊತೆ ಭಾರತ ಜೊತೆ ನಿಂತಿದ್ದಾರೆ. ಅದಕ್ಕಾಗಿ ಇವತ್ತೇನು ಪಾಕಿಸ್ತಾನದ ಪರವಾಗಿ ಇವತ್ತು ಪಾಕಿಸ್ತಾನದ ಮೀಡಿಯಾ ಹೈಲೈಟ್ಸ್ನಲ್ಲಿ ನಂಬರ್ 1 ಇರೋದು ಯಾರು ಅಂದರೆ ಕರ್ನಾಟಕದ ಮುಖ್ಯಮಂತ್ರಿ, ಅಲ್ಲಿಂದ ಹೀರೋ. 2ನೇದು ಮಹಾರಾಷ್ಟ್ರ ಕಾಂಗ್ರೆಸ್ನ ಅಧ್ಯಕ್ಷ. 3ನೇದು ಅವ್ರ ಕೇಂದ್ರ ಸಚಿವ, ಹಿಂದಿನ ಮಾಜಿ ಸಚಿವ. ಈ ರೀತಿ ಕಾಂಗ್ರೆಸ್ನವ್ರು ಏನು ಅಂದ್ರೆ ಇವತ್ತು ಪಾಕಿಸ್ತಾನಿಗಳ ಹೀರೋಗಳು. ಅವ್ರು ಏನು ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಲ್ಯಾಂಗ್ವೇಜನ್ನು ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಸಿದ್ದರಾಮಯ್ಯನವ್ರ ಒಂದು ಸ್ಟೇಟ್ಮೆಂಟ್ ನೋಡಿದ್ದೀವಿ. ಮೊನ್ನೆ ಒಬ್ಬ ಮುಸ್ಲಿಮ ಅವನ ಹತ್ಯೆ ಆದಾಗ ಅವನಿಗೆ 25 ಲಕ್ಷ ರೂಪಾಯಿ ಕೊಟ್ಟಿದ್ದರು ಮಂಗಳೂರಿನಲ್ಲಿ. ಆ 25 ಲಕ್ಷ ರೂಪಾಯಿದಲ್ಲಿ 5 ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಇವತ್ತು ಸುಹಾಸ್ ಶೆಟ್ಟಿಯನ್ನು ಮರ್ಡರ್ ಮಾಡಿದ್ದಾರೆ. ಈ ವಿಷಯ ನನ್ನ ಗಮನಕ್ಕೆ ಬಂದಿಲ್ಲ, ನಾನು ನೋಡ್ತೀನಿ ಅಂತೇಳಿ ಇವತ್ತು ಸಿದ್ದರಾಮಯ್ಯ ಸ್ವತಃ ಹೇಳಿದ್ದಾರೆ. ಆದರೆ ನಿನ್ನೆ ಸತ್ತಂಥ ಸುಹಾಸ್ ಶೆಟ್ಟಿ ಕೊಟ್ಟಿರೋದು ಸರ್ಕಾರದಿಂದ ಕೇವಲ 5 ಲಕ್ಷ. ಅಂದ್ರೆ ತುಷ್ಟೀಕರಣ ಮಾಡ್ತಾ ಇರೋದು ಯಾರು? ಜಾತೀಯತೆ ಮಾಡ್ತಾ ಇರೋದು ಯಾರು? ಇದೇ ಸಿದ್ದರಾಮಯ್ಯನವ್ರು ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರು ಏನಾದರೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಅಪ್ಲೆ ರಾಷ್ಟ್ರಭಕ್ತಿ ಇರ್ತಿದ್ರು ಅಂದ್ರೆ ಇವಾಗಲೇ ಆ ಪಾಕಿಸ್ತಾನಿ ಪ್ರಜೆಗಳನ್ನು ಕೇಂದ್ರ ಸರ್ಕಾರದ ಆದೇಶ ಇದೆ. ಆದೇಶ